ಕೃಷಿ ಇಲಾಖೆ ಬಳಿಯಲ್ಲಿ 8 ಲಕ್ಷ ಮೆಟ್ರಿಕ್ ಟನ್ನಷ್ಟು ಗೊಬ್ಬರ ಸ್ಟಾಕ್ ಇದೆ. ಹೆಚ್ಚುವರಿಯಾಗೂ ಗೊಬ್ಬರ ಇದೆ. ಹೀಗಾಗಿ ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಕೃಷಿ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಗೊಬ್ಬರ ಇರೋದೇ ನಿಜವಾದ್ರೆ ರೈತರಿಗೆ ತಲುಪ್ತಿಲ್ಲ ಯಾಕೆ? ಈ ಪ್ರಶ್ನೆ ಕೃಷಿ ಸಚಿವರನ್ನ ಕೇಳಲೇಬೇಕು. ಗೊಬ್ಬರದ ಅಭಾವ ಇದೆ ಅಂತ ಹೇಳಿ ರೈತರು ಕಂಗಾಲಾಗಿರುವ ದೃಶ್ಯಗಳು ರಾಜ್ಯದ ಉದ್ದಗಲಕ್ಕೂ ಕೂಡ ಕಾಣೋಕೆ ಸಿಗ್ತಾ ಇದೆ. ಇದನ್ನು ಪ್ರಶ್ನೆ ಮಾಡಿದಾಗ ಕೃಷಿ ಸಚಿವರು 8 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಸ್ಟಾಕ್ ಇದೆ. ಹೆಚ್ಚುವರಿಯಾಗಿ ಅಂದ್ರೆ ರಾಜ್ಯದ ಅನ್ನದಾತರಿಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚುವರಿಯಾಗಿ ಯೂರಿಯಾ ಗೊಬ್ಬರ ಸ್ಟಾಕ್ ಇದೆ ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾವುದೇ ರೈತರು ಆತಂಕ ಪಡುವ ಅಗತ್ಯ ಇಲ್ಲ. ಆತುರ ಬಿದ್ದು ರಸಗೊಬ್ಬರ ಖರೀದಿ ಮಾಡಬೇಡಿ ಅಂತ ಹೇಳಿ ರೈತರಿಗೆ ಕಿವಿಮಾತನ್ನ ಹೇಳಿದ್ದಾರೆ ಕೃಷಿ ಸಚಿವ ಚಲುವರಾಯಸ್ವಾಮಿ. ನೋಡು, ನಮ್ಮ ಹತ್ರ ರಿಕ್ವೈರ್ಮೆಂಟು ಏಪ್ರಿಲಿಂದ ಜುಲೈಗೆ ಬೇಕಾಗಿದ್ದು 6,80,655 ಮೆಟ್ರಿಕ್ ಟನ್ ರಿಕ್ವೈರ್ಮೆಂಟ್ ನಾವು ಅಸೆಸ್ ಮಾಡಿರ್ತೀವಲ್ಲ. 6,80,055 ಮೆಟ್ರಿಕ್ ಟನ್ನು ನಮ್ಮ ರಿಕ್ವೈರ್ಮೆಂಟ್ ಜುಲೈ ಒಳಗಡೆ. ಆದರೆ ನಮ್ಮ ಹತ್ರ ಸ್ಟಾಕ್ ಇರೋದು 8,50,104 ಮೆಟ್ರಿಕ್ ಟನ್ನು ನಮ್ಮ ಹತ್ರ ಸ್ಟಾಕ್ ಇದೆ. ಅಲ್ಲಿಗೆ 1,94,579 ಎಕ್ಸಸ್ ಇದೆ. ಸೊ ಈ ಖರ್ಚಾಗಿರೋದು ಎಷ್ಟು ಈ ಅವಧಿನಲ್ಲಿ ಅಂದರೆ 6,55,525 6,55,525 ರಿಕ್ವೈರ್ಮೆಂಟ್ ಪ್ರಕಾರ ಖರ್ಚಾಗಿದೆ, ಸೇಲ್ ಆಗಿದೆ. ನಮ್ಮ ಹತ್ರ ಇನ್ನೂ 1,94,579 ಮೆಟ್ರಿಕ್ ಟನ್ ಇದೆ. ನೋಡು, ನಮ್ಮ ಹತ್ರ ಕೃಷಿ ಇಲಾಖೆ ಬಳಿಯಲ್ಲಿ 8 ಲಕ್ಷ ಮೆಟ್ರಿಕ್ ಟನ್ನಷ್ಟು ಗೊಬ್ಬರ ಸ್ಟಾಕ್ ಇದೆ. ಹೆಚ್ಚುವರಿಯಾಗೂ ಗೊಬ್ಬರ ಇದೆ. ಹೀಗಾಗಿ ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಕೃಷಿ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಗೊಬ್ಬರ ಇರೋದೇ ನಿಜವಾದ್ರೆ ರೈತರಿಗೆ ತಲುಪ್ತಿಲ್ಲ ಯಾಕೆ? ಈ ಪ್ರಶ್ನೆ ಕೃಷಿ ಸಚಿವರನ್ನ ಕೇಳಲೇಬೇಕು. ಗೊಬ್ಬರದ ಅಭಾವ ಇದೆ ಅಂತ ಹೇಳಿ ರೈತರು ಕಂಗಾಲಾಗಿರುವ ದೃಶ್ಯಗಳು ರಾಜ್ಯದ ಉದ್ದಗಲಕ್ಕೂ ಕೂಡ ಕಾಣೋಕೆ ಸಿಗ್ತಾ ಇದೆ. ಇದನ್ನು ಪ್ರಶ್ನೆ ಮಾಡಿದಾಗ ಕೃಷಿ ಸಚಿವರು 8 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಸ್ಟಾಕ್ ಇದೆ. ಹೆಚ್ಚುವರಿಯಾಗಿ ಅಂದ್ರೆ ರಾಜ್ಯದ ಅನ್ನದಾತರಿಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚುವರಿಯಾಗಿ ಯೂರಿಯಾ ಗೊಬ್ಬರ ಸ್ಟಾಕ್ ಇದೆ ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾವುದೇ ರೈತರು ಆತಂಕ ಪಡುವ ಅಗತ್ಯ ಇಲ್ಲ. ಆತುರ ಬಿದ್ದು ರಸಗೊಬ್ಬರ ಖರೀದಿ ಮಾಡಬೇಡಿ ಅಂತ ಹೇಳಿ ರೈತರಿಗೆ ಕಿವಿಮಾತನ್ನ ಹೇಳಿದ್ದಾರೆ ಕೃಷಿ ಸಚಿವ ಚಲುವರಾಯಸ್ವಾಮಿ. ನೋಡು, ನಮ್ಮ ಹತ್ರ ರಿಕ್ವೈರ್ಮೆಂಟು ಏಪ್ರಿಲಿಂದ ಜುಲೈಗೆ ಬೇಕಾಗಿದ್ದು 6,80,655 ಮೆಟ್ರಿಕ್ ಟನ್ ರಿಕ್ವೈರ್ಮೆಂಟ್ ನಾವು ಅಸೆಸ್ ಮಾಡಿರ್ತೀವಲ್ಲ. 6,80,055 ಮೆಟ್ರಿಕ್ ಟನ್ನು ನಮ್ಮ ರಿಕ್ವೈರ್ಮೆಂಟ್ ಜುಲೈ ಒಳಗಡೆ. ಆದರೆ ನಮ್ಮ ಹತ್ರ ಸ್ಟಾಕ್ ಇರೋದು 8,50,104 ಮೆಟ್ರಿಕ್ ಟನ್ನು ನಮ್ಮ ಹತ್ರ ಸ್ಟಾಕ್ ಇದೆ. ಅಲ್ಲಿಗೆ 1,94,579 ಎಕ್ಸಸ್ ಇದೆ. ಸೊ ಈ ಖರ್ಚಾಗಿರೋದು ಎಷ್ಟು ಈ ಅವಧಿನಲ್ಲಿ ಅಂದರೆ 6,55,525 6,55,525 ರಿಕ್ವೈರ್ಮೆಂಟ್ ಪ್ರಕಾರ ಖರ್ಚಾಗಿದೆ, ಸೇಲ್ ಆಗಿದೆ. ನಮ್ಮ ಹತ್ರ ಇನ್ನೂ 1,94,579 ಮೆಟ್ರಿಕ್ ಟನ್ ಇದೆ. ನೋಡು, ನಮ್ಮ ಹತ್ರ ಕೃಷಿ ಇಲಾಖೆ ಬಳಿಯಲ್ಲಿ 8 ಲಕ್ಷ ಮೆಟ್ರಿಕ್ ಟನ್ನಷ್ಟು ಗೊಬ್ಬರ ಸ್ಟಾಕ್ ಇದೆ. ಹೆಚ್ಚುವರಿಯಾಗೂ ಗೊಬ್ಬರ ಇದೆ. ಹೀಗಾಗಿ ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಕೃಷಿ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಗೊಬ್ಬರ ಇರೋದೇ ನಿಜವಾದ್ರೆ ರೈತರಿಗೆ ತಲುಪ್ತಿಲ್ಲ ಯಾಕೆ? ಈ ಪ್ರಶ್ನೆ ಕೃಷಿ ಸಚಿವರನ್ನ ಕೇಳಲೇಬೇಕು. ಗೊಬ್ಬರದ ಅಭಾವ ಇದೆ ಅಂತ ಹೇಳಿ ರೈತರು ಕಂಗಾಲಾಗಿರುವ ದೃಶ್ಯಗಳು ರಾಜ್ಯದ ಉದ್ದಗಲಕ್ಕೂ ಕೂಡ ಕಾಣೋಕೆ ಸಿಗ್ತಾ ಇದೆ. ಇದನ್ನು ಪ್ರಶ್ನೆ ಮಾಡಿದಾಗ ಕೃಷಿ ಸಚಿವರು 8 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಸ್ಟಾಕ್ ಇದೆ. ಹೆಚ್ಚುವರಿಯಾಗಿ ಅಂದ್ರೆ ರಾಜ್ಯದ ಅನ್ನದಾತರಿಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚುವರಿಯಾಗಿ ಯೂರಿಯಾ ಗೊಬ್ಬರ ಸ್ಟಾಕ್ ಇದೆ ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾವುದೇ ರೈತರು ಆತಂಕ ಪಡುವ ಅಗತ್ಯ ಇಲ್ಲ. ಆತುರ ಬಿದ್ದು ರಸಗೊಬ್ಬರ ಖರೀದಿ ಮಾಡಬೇಡಿ ಅಂತ ಹೇಳಿ ರೈತರಿಗೆ ಕಿವಿಮಾತನ್ನ ಹೇಳಿದ್ದಾರೆ ಕೃಷಿ ಸಚಿವ ಚಲುವರಾಯಸ್ವಾಮಿ. ನೋಡು, ನಮ್ಮ ಹತ್ರ ರಿಕ್ವೈರ್ಮೆಂಟು ಏಪ್ರಿಲಿಂದ ಜುಲೈಗೆ ಬೇಕಾಗಿದ್ದು 6,80,655 ಮೆಟ್ರಿಕ್ ಟನ್ ರಿಕ್ವೈರ್ಮೆಂಟ್ ನಾವು ಅಸೆಸ್ ಮಾಡಿರ್ತೀವಲ್ಲ. 6,80,000
55 ಮೆಟ್ರಿಕ್ ಟನ್ನು ನಮ್ಮ ರಿಕ್ವೈರ್ಮೆಂಟ್ ಜುಲೈ ಎಂಡ್ ಒಳಗಡೆ. ಆದರೆ ನಮ್ಮ ಹತ್ರ ಸ್ಟಾಕ್ ಇರೋದು 8,50,104 ಮೆಟ್ರಿಕ್ ಟನ್ನು ನಮ್ಮ ಹತ್ರ ಸ್ಟಾಕ್ ಇದೆ. ಅಲ್ಲಿಗೆ 1,94,579 ಎಕ್ಸಸ್ ಇದೆ. ಸೊ ಈ ಖರ್ಚಾಗಿರೋದು ಎಷ್ಟು ಈ ಅವಧಿನಲ್ಲಿ ಅಂದರೆ 6,55,525. 6,55,525 ರಿಕ್ವೈರ್ಮೆಂಟ್ ಪ್ರಕಾರ ಖರ್ಚಾಗಿದೆ, ಸೇಲ್ ಆಗಿದೆ. ನಮ್ಮ ಹತ್ರ ಇನ್ನೂ 1,94,579 ಮೆಟ್ರಿಕ್ ಟನ್ ಇದೆ ನೋಡು. ಕೃಷಿ ಇಲಾಖೆ ಬಳಿಯಲ್ಲಿ 8 ಲಕ್ಷ ಮೆಟ್ರಿಕ್ ಟನ್ನಷ್ಟು ಗೊಬ್ಬರ ಸ್ಟಾಕ್ ಇದೆ. ಹೆಚ್ಚುವರಿಯಾಗೂ ಗೊಬ್ಬರ ಇದೆ. ಹೀಗಾಗಿ ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಕೃಷಿ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಗೊಬ್ಬರ ಇರೋದೇ ನಿಜವಾದ್ರೆ ರೈತರಿಗೆ ತಲುಪ್ತಿಲ್ಲ ಯಾಕೆ? ಈ ಪ್ರಶ್ನೆ ಕೃಷಿ ಸಚಿವರನ್ನ ಕೇಳಲೇಬೇಕು. ಗೊಬ್ಬರದ ಅಭಾವ ಇದೆ ಅಂತ ಹೇಳಿ ರೈತರು ಕಂಗಾಲಾಗಿರುವ ದೃಶ್ಯಗಳು ರಾಜ್ಯದ ಉದ್ದಗಲಕ್ಕೂ ಕೂಡ ಕಾಣೋಕೆ ಸಿಗ್ತಾ ಇದೆ. ಇದನ್ನು ಪ್ರಶ್ನೆ ಮಾಡಿದಾಗ ಕೃಷಿ ಸಚಿವರು 8 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಸ್ಟಾಕ್ ಇದೆ. ಹೆಚ್ಚುವರಿಯಾಗಿ ಅಂದರೆ ರಾಜ್ಯದ ಅನ್ನದಾತರಿಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚುವರಿಯಾಗಿ ಯೂರಿಯಾ ಗೊಬ್ಬರ ಸ್ಟಾಕ್ ಇದೆ ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾವುದೇ ರೈತರು ಆತಂಕ ಪಡುವ ಅಗತ್ಯ ಇಲ್ಲ. ಆತುರ ಬಿದ್ದು ರಸಗೊಬ್ಬರ ಖರೀದಿ ಮಾಡಬೇಡಿ ಅಂತ ಹೇಳಿ ರೈತರಿಗೆ ಕಿವಿಮಾತನ್ನ ಹೇಳಿದ್ದಾರೆ ಕೃಷಿ ಸಚಿವ ಚಲುವರಾಯಸ್ವಾಮಿ. ನೋಡು, ನಮ್ಮ ಹತ್ರ ರಿಕ್ವೈರ್ಮೆಂಟು ಏಪ್ರಿಲಿಂದ ಜುಲೈಗೆ ಬೇಕಾಗಿದ್ದು 6,80,655 ಮೆಟ್ರಿಕ್ ಟನ್ ರಿಕ್ವೈರ್ಮೆಂಟ್ ನಾವು ಅಸೆಸ್ ಮಾಡಿರ್ತೀವಲ್ಲ. 6,80,055 ಮೆಟ್ರಿಕ್ ಟನ್ನು ನಮ್ಮ ರಿಕ್ವೈರ್ಮೆಂಟ್ ಜುಲೈ ಎಂಡ್ ಒಳಗಡೆ. ಆದರೆ ನಮ್ಮ ಹತ್ರ ಸ್ಟಾಕ್ ಇರೋದು 8,50,104 ಮೆಟ್ರಿಕ್ ಟನ್ನು ನಮ್ಮ ಹತ್ರ ಸ್ಟಾಕ್ ಇದೆ. ಅಲ್ಲಿಗೆ 1,94,579 ಎಕ್ಸಸ್ ಇದೆ. ಸೊ ಈ ಖರ್ಚಾಗಿರೋದು ಎಷ್ಟು ಈ ಅವಧಿನಲ್ಲಿ ಅಂದರೆ 6,55,525. 6,55,525 ರಿಕ್ವೈರ್ಮೆಂಟ್ ಪ್ರಕಾರ ಖರ್ಚಾಗಿದೆ, ಸೇಲ್ ಆಗಿದೆ. ನಮ್ಮ ಹತ್ರ ಇನ್ನೂ 1,94,579 ಮೆಟ್ರಿಕ್ ಟನ್ ಇದೆ ನೋಡು ನಮ್ಮ ಹತ್ರ. ಕೃಷಿ ಇಲಾಖೆ ಬಳಿಯಲ್ಲಿ 8 ಲಕ್ಷ ಮೆಟ್ರಿಕ್ ಟನ್ನಷ್ಟು ಗೊಬ್ಬರ ಸ್ಟಾಕ್ ಇದೆ. ಹೆಚ್ಚುವರಿಯಾಗೂ ಗೊಬ್ಬರ ಇದೆ. ಹೀಗಾಗಿ ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಕೃಷಿ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಗೊಬ್ಬರ ಇರೋದೇ ನಿಜವಾದ್ರೆ ರೈತರಿಗೆ ತಲುಪ್ತಿಲ್ಲ ಯಾಕೆ? ಈ ಪ್ರಶ್ನೆ ಕೃಷಿ ಸಚಿವರನ್ನ ಕೇಳಲೇಬೇಕು. ಗೊಬ್ಬರದ ಅಭಾವ ಇದೆ ಅಂತ ಹೇಳಿ ರೈತರು ಕಂಗಾಲಾಗಿರುವ ದೃಶ್ಯಗಳು ರಾಜ್ಯದ ಉದ್ದಗಲಕ್ಕೂ ಕೂಡ ಕಾಣೋಕೆ ಸಿಗ್ತಾ ಇದೆ. ಇದನ್ನು ಪ್ರಶ್ನೆ ಮಾಡಿದಾಗ ಕೃಷಿ ಸಚಿವರು 8 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಸ್ಟಾಕ್ ಇದೆ. ಹೆಚ್ಚುವರಿಯಾಗಿ ಅಂದರೆ ರಾಜ್ಯದ ಅನ್ನದಾತ